ಇಸ್ಲಾಂನಲ್ಲಿ ಒಬ್ಬ ಹೆಣ್ಣಿನ ಸಾಕ್ಷಿಗೆ ಗಂಡಸಿನ ಸಾಕ್ಷಿಯ ಅರ್ಧದಷ್ಟು ಮೌಲ್ಯ ನೀಡಲಾಗುತ್ತೆ. ಅಪ್ಪನಾಸ್ತಿ ಹಂಚಿಕೆಯಲ್ಲೂ ಹಾಗೆ. ಮಗಳಿಗೆ ಪಾಲಿದ್ರೂ ಅದು ಮಗನ ಪಾಲಿನ ಅರ್ಧ ಮಾತ್ರ. ಭಾರತದ ಪರಿಸ್ಥಿತಿಗೆ ಬಂದ್ರೆ ಇಲ್ಲಿ ಮಗಳಿಗೆ ಆಸ್ತಿಯಲ್ಲಿ ಪಾಲೇ ಇಲ್ಲ ಎನ್ನುವ ಮಟ್ಟಿಗೆ ಹೋಗಿತ್ತು. ಬರೀ ಸ್ತ್ರೀಧನ ಕೊಟ್ರೆ ಸಾಕು ಅಂತಿದ್ರು. ಒಂದ್ ರೀತಿಯ ಡೌರಿ ಮಾತ್ರ. ಅದನ್ನ ಕೊಟ್ಟ ಮೇಲೆ ಮಗಳಿಗೇನು ಕೊಡಬೇಕಿಲ್ಲ ಅನ್ನೋ ಮನಸ್ಥಿತಿ ಇತ್ತು. ಅದಕ್ಕಾಗಿಯೇ ಸ್ವಾತಂತ್ರ್ಯಾನಂತರ ಅಪ್ಪನಾಸ್ತಿಯಲ್ಲಿ ಮಗಳಿಗೂ ಸಮಾನ ಹಕ್ಕಿದೆ ಎಂದು ಕಠಿಣ ಕಾನೂನು ತರಬೇಕಾಯಿತು. ಇಲ್ಲದಿದ್ರೆ ಹೆಣ್ಣಿಗೇನೂ ಸಿಗುತ್ತಿರಲಿಲ್ಲ. ಕಾರಣ ಏನು? ಹೆಣ್ಣು ಅಂದ್ರೆ ಪಾಪಿಣಿ ಅನ್ನೋ ಭಾವನೆ. ನೀನು ಪಾಪಿಯಾಗಿ ಹುಟ್ಟಿದ್ದೀಯಾ, ಗಂಡನ ಸೇವೆ ಮಾಡಿ ನಿನ್ನ ಪಾಪ ತೊಳಿಬೇಕು ಅನ್ನುವ ಬಿಂಬನೆ. ಅಸ್ಲಿಗೆ ನಿನ್ನ ಶರೀರವೇ ನಿನ್ನ ಪಾಪ ಅನ್ನುವ ಮನಸ್ಥಿತಿ. ನನಗೆ ನಿಜಕ್ಕೂ ಅಚ್ಚರಿ ಆಗೋದ್ಯಾವಾಗ ಅಂದ್ರೆ ಈ ಸಾಂಪ್ರದಾಯಿಕ ಧರ್ಮಗಳ ಮುಂದೆ ಹೆಣ್ಣು ಮಕ್ಕಳು ಸಾಲುಗಟ್ಟಿ ನಿಂತಿರೋದನ್ನ ನೋಡಿದಾಗ ನಾನು ಕೇಳ್ತೀನಿ, ನಿಮ್ಗಲ್ಲಿ ಏನ್ ಸಿಗ್ತಾ ಇದೆ? ನೀವು ಅಲ್ಲಿ ಕಾಣಿಸಿಕೊಳ್ಳಬೇಕಾದ ಕೊನೆಯ ವ್ಯಕ್ತಿಗಳಾಗಿರಬೇಕು. ಯಾಕಂದ್ರೆ ಆ ಧರ್ಮಗಳಲ್ಲಿ ಪುರುಷರಿಗಾಗಿ ಸಾಕಷ್ಟು ವಿಷಯಗಳಿವೆ, ಆದ್ರೆ ಹೆಣ್ಣು ಮಕ್ಕಳಿಗೆ ಶೋಷಣೆ ಮಾತ್ರ. ಆದ್ರೆ ಒಂದು ದಾರಿ ಇದೆ, ಅಲ್ಲಿ ಹೆಣ್ಮಕ್ಕಳಿಗೆ ಸ್ವಲ್ಪವಲ್ಲ, ಬಹಳಷ್ಟಿದೆ. ಅದೇ ವೇದಾಂತ. ಅಲ್ಲಿ ಮಾತ್ರ ನಿನ್ನನ್ನ ಗೌರವದಿಂದ ನೀನು ಕೇವಲ ಶರೀರವಲ್ಲ, ನೀನು ಚೇತನ ಅಂತ ಕರೆಯಲಾಗುತ್ತೆ. ಅತಿ ದೊಡ್ಡ ವಿಪರ್ಯಾಸ ಏನಂದ್ರೆ ಹೆಣ್ಣು ಮಕ್ಕಳು ವೇದಾಂತದ ಕಡೆ ಸೆಳೆಯಲಾಗುತ್ತಿಲ್ಲ. ಬದಲಾಗಿ ಶತಮಾನಗಳಿಂದ ಅವರನ್ನು ತುಳಿದು ಶೋಷಿಸಿದ ಅದೇ ಹಳೆಯ ಧರ್ಮಗಳ ಕಡೆಗೆ ಮತ್ತೆ ಹೋಗುತ್ತಿದ್ದಾರೆ.